ಪಂಚವಾರ್ಷಿಕ ಚುನಾವಣೆಗೆ ಏನು ಪ್ರಯುಕ್ತ ಇವತ್ತು ನಡೀತಾ ಇದೆಯೋ ಅದಕ್ಕೆ ನಾನು ವೋಟ್ ಹಾಕೋಕ್ಕೋಸ್ಕರ ಬಂದಿದ್ದೀನಿ. ನಾನು ಸುಮಾರು 2027ವರೆಗೂ ನನ್ನ ಲೈಸೆನ್ಸ್ ಅವಧಿ ಇದೆ. ಆ 2027ವರೆಗೂ ಮೇನ್ ಅಸೋಸಿಯೇಷನಲ್ಲಿ ನಾನು ದುಡ್ಡು ಕಟ್ಟಿ ಸದಸ್ಯನಾಗಿ ಸದಸ್ಯತ್ವ ಪಡ್ಕೊಂಡಿದ್ದೀನಿ. ಆ ಸದಸ್ಯತ್ವ ನಮ್ಮ ಅಸೋಸಿಯೇಷನ್ ಸಂಘದಲ್ಲೂ ಸಹ ಓಪನ್ ಆಗ್ತಾ ಇದೆ. ಬಟ್ ನನಗಿಲ್ಲಿ ವೋಟಿಂಗ್ ಕೌಂಟ್ರಲ್ಲಿ ವೋಟ್ ಹಾಕೋಕ್ಕೋಸ್ಕರ ನನಗೆ ವೋಟ್ ಲಿಸ್ಟ್ ಓಪನ್ ಆಗ್ತಾ ಇಲ್ಲ, ಬೂತ್ ನಂಬರ್ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು? ನನಗೆ ಈ ಸುಮಾರು 15 ವರ್ಷ 10-12 ವರ್ಷದಿಂದ ನಾನು ಸದಸ್ಯತ್ವನ ರಿನ್ಯೂವಲ್ ಮಾಡ್ಕೊಂಡು ಕರೆಕ್ಟಾಗಿ ಇನ್ ಟೈಮಿಗೆ ಸದಸ್ಯತ್ವನ ನವೀಕರಣ ಮಾಡ್ಕೊಂಡು ಸಂಘಕ್ಕೆ ಏನಿದೆ ವಾರ್ಷಿಕ ಮೆಂಬರ್ಶಿಪ್ ಏನಿದೆಯೋ ಅದನ್ನು ರಿನ್ಯೂವಲ್ ಮಾಡ್ಕೊಂಡು ಅಪ್ ಟು ಡೇಟ್ 27ವರೆಗೂ 31 ಜುಲೈವರೆಗೂ ನಾನು ಕಟ್ಕೊಂಡ್ ಬಂದಿದ್ದೀನಿ. ನಮ್ಮ ಅಸೋಸಿಯೇಷನಲ್ಲಿ ನಂದು ಮೆಂಬರ್ಶಿಪ್ ಕಾರ್ಡು ಓಪನ್ ಆಗ್ತಾ ಇದೆ. ಬಟ್ ಎಲೆಕ್ಷನ್ ಬೂತ್ ಅಲ್ಲಿ ನನಗೆ ವೋಟಿಂಗ್ ಪವರ್ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸರ್ ನಾವು ಯಲಹಂಕ ಗುತ್ತಿಗೆದಾರರು ಶಶಿಧರ್ ಕೆ GK ಎಲೆಕ್ಟ್ರಿಕಲ್ ಅಂದ್ಬಿಟ್ಟು ನನ್ನ ಫ್ರಮ್ 27ವರೆಗೂ ಅಪ್ ಟು ಡೇಟ್ ನನ್ನ ರಿನ್ಯೂವಲ್ ಡೇಟ್ ಇದೆ. ಅಪ್ ಟು ವ್ಯಾಲಿಡಿಟಿ 27ವರೆಗೂ ಇದೆ. ಮೆಂಬರ್ಶಿಪ್ ಸಹ ನಮ್ಮ ಬೋರ್ಡ್ ಅಲ್ಲಿ 27ವರೆಗೂ ಇದೆ ಗುತ್ತಿಗೆದಾರರ ಸಂಘದಲ್ಲಿ. ಬಟ್ ನನಗೆ ಇವತ್ತು ವೋಟ್ ಕೊಡ್ತಾ ಇಲ್ಲ ಇವರು. ನಮ್ಮ ರಾಜ್ಯಾಧ್ಯಕ್ಷರ ಶ್ರೀ ಸಿ ರಮೇಶ್ ಅವರಿಗೆ ಖಂಡನೆ. ಏನಂದ್ರೆ ಈಗ ಚುನಾವಣೆ ಪ್ರಕ್ರಿಯೆ ನಡೀತಾ ಇದ್ದು ಅದರಲ್ಲಿ ಏನು ಅವರಿಗೆ ನಮ್ಮ DR ಅವರಿಗೆ ಕೊಡಬೇಕಾಗಿರೋದು ದಾಖಲಾತಿಗಳು ಕೊಟ್ಟಿಲ್ಲ. ಸರಿಯಾಗಿ ದಾಖಲಾತಿಗಳು ಕೊಟ್ಟಿದ್ರೆ ಈ ನ್ಯೂನತೆಗಳು ಬರ್ತಾ ಇರಲಿಲ್ಲ. ಈ ನ್ಯೂನತೆಗಳು ಇರೋದ್ರಿಂದ ಅವರಿಗೆ ನಮ್ದು ಖಂಡನೆ ಇದೆ. ಅವರು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ವೋಟಿಂಗ್ ಪವರ್ ಕೊಡಲೇಬೇಕು. ಅವ್ರು ವೋಟಿಂಗ್ ಪವರ್ ಕೊಟ್ರೆ ಮಾತ್ರ ಇದನ್ನ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಇಲ್ಲ ಎಲೆಕ್ಷನ್ ಇದನ್ನ ನಾವು ಬೇಕಾ ಕೋರ್ಟಿಗೆ ನಾವು ಅಪೀಲ್ ಹಾಕಕ್ಕೂ ನಾವು ತಯಾರಾಗಿದ್ದೆವು. ಇದನ್ನ ಈಸಿಯಾಗಿ ನಡೀತಾ ಇಲ್ಲ ಸರ್. ಬೆಳಗ್ಗೆಯಿಂದ ಸುಮಾರು 3 ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತು ಅವ್ರದ್ದು ಈ ತರ ಸಮಸ್ಯೆಗಳು ಆಗ್ತಾ ಇದಾವೆ. ಆಮೇಲೆ ಮುಂಚೆ ತರ ಇವರಿಗೆ ಯಾರಿಗೆ ಆದ್ರೂ ಇದನ್ನ ಕೊಡ್ತಾ ಇಲ್ಲ. ಏನು ಅಂದ್ರೆ ಮುಂಚೆ ಬರವಣಿಗೆಯಲ್ಲಿ ಇತ್ತು, ಈ ಕಂಪ್ಯೂಟರೈಸರ್ ಮಾಡಿದ್ದಾರೆ. 10 ಅನ್ನಲ್ಲಿ 20 ಕೌಂಟರ್ ಮಾಡಿ ಎಲ್ಲರಿಗೂ ಈಸಿ ವೈಸ್ ಮಾಡಬೇಕಾಯ್ತು. ಡಿಸ್ಟಿಕ್ ವೈಸ್ 2 ಕೌಂಟರ್ ಮಾಡಿ ಆ ಕೌಂಟರ್ ಅಲ್ಲಿ ಏನು ಪ್ರೇರಿಸಬೇಕಾಗಿತ್ತು ಅದನ್ನ ಇನ್ನೂ ಹೆಚ್ಚಿನ ಇದರಲ್ಲಿ ಏನು ಮತಗಳು ಆಗಂತ ಇದರಲ್ಲಿ ಇವರು ಮಾಡಲಿಲ್ಲ. ಇದನ್ನ ಜನಗಳಿಗೆ ಆಮೇಲೆ ನಮ್ಮ ಸದಸ್ಯರಿಗೆ ಇವರು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಸಿ ರಮೇಶ್ ರಾಜ್ಯಾಧ್ಯಕ್ಷರಾದಂಥವರು ಇವರಿಗೆ ನಮ್ಮದು ಖಂಡನೆ ಇದೆ. ದಯವಿಟ್ಟು ಇದನ್ನ ವೋಟ್ ಕೊಡಿಸಿ. ಇಲ್ಲ ಇದನ್ನ ನಾವು ನಾಳೆ ನೋಡಿ, ನೀವು ಗೆದ್ದ ಮೇಲಾದ್ರೂ ನೀವು ಗೆದ್ದಿಲ್ಲ ಅಂದ್ರು ಇದನ್ನ ಕ್ವಶನ್ ಮಾಡ್ತೇವೆ. ಎಲ್ಲಿ ಹೈಕೋರ್ಟ್ ಅಲ್ಲಿ ನಾವು ಇದನ್ನ ಅಪೀಲ್ ಆಗ್ತೇವಂತೆ. ನಾನು ಇಲ್ಲಿ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಲಹಂಕ ಗುತ್ತಿಗೆದಾರರು ವಿಜಯ್ ಸಿಂಗ್ ಅಂತ ನನ್ನ ಹೆಸರು. ಈ ರೀತಿ ಚುನಾವಣೆಯನ್ನ ಪ್ರಥಮ ಬಾರಿಗೆ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಸುಮಾರು ಜನ ವಿದ್ಯುತ್ ಗುತ್ತಿಗೆದಾರರು ಈ ತೊಂದರೆಯನ್ನ ಅವರ ಲೀಸ್ಟ್ ಅಲ್ಲಿ ಇರೋದನ್ನ ಇದು ಮಾಡಿ ಮೆಂಬರ್ ಆಗಿದ್ರು ಕೂಡ ರಿನ್ಯೂವಲ್ ಕರೆಕ್ಟ್ ಆಗಿದ್ರು ಕೂಡ ವಾಪಸ್ಸಾಗಿ ಹೋಗಿದ್ದಾರೆ. ಈ ತರ ಎಲೆಕ್ಷನ್ ನಡೆಸೋ ಒಂದು ವ್ಯವಸ್ಥೆನ ನಮ್ಮ ರಾಜ್ಯಾಧ್ಯಕ್ಷರು ಇದನ್ನ ಮಾಡಿದ್ದಾರೆ ಅಂತಂದ್ರೆ ಬಹಳ ಶೋಚನೀಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲೆಕ್ಷನ್ ನಲ್ಲಿ ಗುತ್ತಿಗೆದಾರರು ಮೆಂಬರ್ ಆಗಿದ್ದು ಅವರಿಗೆ ವೋಟಿಂಗ್ ಪವರ್ ಇದನ್ನೇ ಬರ್ತಾ ಇಲ್ಲ, ಆನ್ಲೈನ್ ನಲ್ಲಿ ಮಾಡಿ. ಹಾಗಿದ್ದಾಗ ಸದಸ್ಯರಿಗೆ ನೋವಾಗುತ್ತೆ. ವೋಟರ್ ಲಿಸ್ಟ್ ಓಪನ್ ಆಗ್ತಾ ಇಲ್ಲ. ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಸುಮಾರು ನನ್ನ ಲೆಕ್ಕಕ್ಕೆ 1,000 ಜನನೂ ಹೋಗಿರ್ಬೋದು. 3 ಗಂಟೆ ಬೆಳಿಗ್ಗೆ 10 ಗಂಟೆಯಿಂದ 9:30 10 ಗಂಟೆಯಿಂದಾನೇ ಲೈನ್ ಅಲ್ಲಿ 3 ಗಂಟೆ ನಿಂತ್ಕೊಂಡ್ಬಿಟ್ಟು ಆಗದೆ ಇರೋದಕ್ಕೆ ಇದು ಆಗಲ್ಲ ಅಂತಂದೇಳಿ ವಾಪಸ್ ಹೋಗಿದ್ದಾರೆ. ಸೊ ಈ 20-30% ವೋಟಿಂಗ್ ಆಗಿರ್ಬೋದು ನಮ್ಮ ಅಂದಾಜು. ಕಳೆದ 30 ವರ್ಷದಿಂದ ಗುತ್ತಿಗೆದಾರರಾಗಿದ್ದೀರಿ. ಪ್ರತಿ ಚುನಾವಣೆಯಲ್ಲೂ ಇಷ್ಟೇ ವೋಟಿಂಗ್ ಆಗ್ತಿದೆ? ಇಲ್ಲ, ಮೋರ್ ದೆನ್ 50 to 60% ಆಗ್ತಾ ಇತ್ತು. ಆದ್ರೆ ಈ ಸತಿ ಮಾತ್ರ ಈ ಮತದಾನ ಬಹಳ 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 ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನುಮಾನ ಇದೆಯಾ ನಿಮ್ಗೆ? ಏನೋ ಗೋಲ್ಮಾಲ್ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಯಾವುದು ಆಡಳಿತ ಪಕ್ಷನ ವಿರೋಧ ಪಕ್ಷನ? ಆಡಳಿತ ಪಕ್ಷ ನಾನು ಮಾತಾಡ್ತಾ ಇರೋದೇ ಆಡಳಿತ ಪಕ್ಷ. ಓಕೆ. ನಾವು ಗದಗ ಜಿಲ್ಲೆಯಿಂದ PC ಬೆಳಗಾರ್ ಅಂತೇಳಿ ಗುತ್ತಿಗೆದಾರ ಗದಗ ಜಿಲ್ಲೆಯಿಂದ ನಾವು ಪ್ರತಿ ವರ್ಷನೂ ಇಲ್ಲಿ ನಾವು ಇಲೆಕ್ಷನ್ ಟೈಮ್ದೊಳಗೆ
ನಮ್ದು ಚುನಾವಣೆ ಒಳಗ 3 ವರ್ಷ ಇತ್ತು, ಇವರು 5 ವರ್ಷ ಮಾಡ್ರ. 5 ವರ್ಷ ಮಾಡಿದ್ರು ನಮ್ಮ ಗುತ್ತಿಗೆದಾರಿಗೆ ಬಹಳ ಅನಾನುಕೂಲ ತೊಂದರೆ ಆಗೈತಿ. ಕಮ್ಮಿ ಅಂದ್ರೆ ಒಂದು 10ರಿಂದ 15 ಕೌಂಟರ್ ಆಗ್ಬೇಕಾಗಿತ್ತು. ಅದು ಚುನಾವಣೆಯವರ ಅಧಿಕಾರಿಗಳಂದು ತಪ್ಪೈತೋ ಇವ್ರು ತಪ್ಪೈತೋ ಅದು ಹೇಳಕ್ ಆಗಂಗಿಲ್ಲ. ಅದಕ್ಕೆ ನಮ್ಮ ಗುತ್ತಿಗೆದಾರಿಗೆ 100ಕ್ಕೆ 95% ತೊಂದರೆ ಆಗೈತಿ. ಯಾಕಂದ್ರೆ ಯಾರಿಗೆ ವೋಟ್ ಹಾಕುವಂತ ಪನ್ಸಾಗ್ತಾ ಇಲ್ಲ ಚುನಾವಣಾ ಅಧಿಕಾರಿಗಳು. ರಸೀದಿ ಕೊಡಂಗಿಲ್ಲ, ಹೋದ್ರೆ ಅಲ್ಲಿ ಐತಿ, ಆ ಕಡೆಯಿಂದ ಈ ಕೌಂಟ್ರಿ ಬರ್ರಿ, ಈ ಕೌಂಟ್ರಿಂದ ಆ ಕೌಂಟ್ರಿ ಬರ್ರಿ, ಬಟ್ ಹರಾಸ್ಮೆಂಟ್ ನಡೆದ್ಬಿಟ್ಟೈತಿ. ಈಗ ಕಮ್ಮಿ ಅಂದ್ರೆ 3 ತಾಸು ಭಾಳ ಹೆಚ್ಚರು ಅವರಿಗೆ ಕೂಪನ್ ಸಿಗಾಗ್ತಾ ಇರಲ್ಲ. ಅದರಿಂದ ಗುತ್ತಿಗೆದಾರ ಬೇಸತ್ತು ಹೋಗ್ಯಾರ. ಪ್ರತಿಯೊಬ್ರು ಏನ ಮಾಡ್ಬೇಕು ಅಂದ್ರೆ ಎಂತ ಚುನಾವಣೆ ಮಾಡಿದ್ರಪ್ಪ ಇದು ನಮ್ದು, ಯಾಕೆ ಬೇಕಾಗಿತ್ತು ಇದಿಷ್ಟೆಲ್ಲ ರಗಳಾಗಕ್ಕೆ? ಅಂದಾಜು ಎಷ್ಟು ಖರ್ಚಾಗಿದೆ ಚುನಾವಣೆಗೆ? ಚುನಾವಣೆ ಕಮ್ಮಿ ಅಂದ್ರೆ ಒಂದು ಕೋಟಿ ರೂಪಾಯಿ ಮೆಸನೆ ಖರ್ಚು ಮಾಡ್ಯಾರ. ಯಾರ್ದು ಇದೆಲ್ಲ ದುಡ್ಡು? ಎಲ್ಲ ನಮ್ ಸಂಘದ ದುಡ್ಡು, ಬೇರೆ ದುಡ್ಡಲ್ಲ, ಸದಸ್ಯರ ದುಡ್ಡು. ಸದಸ್ಯರ ದುಡ್ಡು. ಓಕೆ, ಇವಾಗ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಾ? ಅದ ಹೋಮ ಮಾಡ್ದಂಗ ಆಗಿದೆ. ಅವ್ರದ್ದೇನಿದ್ರು ದುಡ್ಡು ಹೋಮ ಮಾಡ್ದಂಗ ಆಗಿದೆ. ಈ ಚುನಾವಣಾ ಅಧಿಕಾರಿಗಳಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಚುನಾವಣೆ ಅಧಿಕಾರಿಗಳಿಗೆ ಒಂದು 10ರಿಂದ 15 ಕೌಂಟರ್ ಆಗ್ಬೇಕಾಯ್ತು. ಏನಾರ ಚೀಟಿ ಕೊಡಾಕತ್ತಾರಲ್ಲ, ಆ ಚೀಟಿ ತೊಂದರೆ ಆಗಿದ ಸಂಬಂಧ 7ರಿಂದ 8 ಕೌಂಟರ್ ಅಷ್ಟೇ ಇಟ್ಟಾರ ಅವರು. ಅದು 10ರಿಂದ 15 ಕೌಂಟರ್ ಆಗ್ಬೇಕಾಯ್ತು. ಆದ್ರೆ ಹಿರಿಯ ಗುತ್ತಿಗೆದಾರಿಗೆ ದೊಡ್ಡ ಸಮಸ್ಯೆ ಆಗೈತಿ. ಓಕೆ, ನಮಸ್ಕಾರ. ಚುನಾವಣೆ ಅಧಿಕಾರಿಗಳು ಇಲ್ಲೇನಾಗಿದೆ, ಈಗ ಆಡಳಿತಾರೂಢ ಪಕ್ಷ ಇರೋದಂತ RR ತಂಡದ ಸಿ ರಮೇಶ್ ಅವರ ನೇತೃತ್ವ ಏನಿದೆಯಲ್ಲ, ಅವ್ರ ಜೊತೆ ಅವ್ರ ಕೈ ಜೋಡಿಸಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ತುಂಬಾ ಅವರಿಗೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇದೆಲ್ಲ ಗೊಂದಲ ಬರ್ತಾ ಇದೆ. ನಾನು ಖಂಡನೆ ಮಾಡ್ತಾ ಇದ್ದೀನಿ ಸಿ ರಮೇಶ್ ರಾಜ್ಯಾಧ್ಯಕ್ಷರಿಗೆ. ದಯವಿಟ್ಟು ಇದನ್ನ ನೀವು ಏನಾದರೂ ಇದನ್ನ ಪರಿಹಾರ ನಮ್ಗೆ ಒದಗಿಸಿಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಮೇಶ್ ಅವರು ಈಗಾಗಲೇ ಚುನಾವಣೆಯನ್ನು ಪ್ರಿಪ್ಲಾನ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಗುತ್ತೇದಾರರ ಇಷ್ಟು ಕಷ್ಟಪಟ್ಟಿದ್ದು ಇದೇ ಫಸ್ಟ್ ಟೈಮ್. ಯಾಕಂದ್ರೆ ಮೊದ್ಲು ಆನ್ಲೈನ್ ಇದ್ದಿದ್ದಿಲ್ಲ, ಆನ್ಲೈನ್ ರೂಪದಲ್ಲಿ ಇದೇ ಫಸ್ಟ್ ಟೈಮ್. ಇದು ಎಲ್ಲಾ ಕೌಂಟರ್ ಆಯ್ತು. ಈ ತರ ಗುತ್ತೇದಾರ ಸದಸ್ಯರ ದುಡ್ಡಿಗೆ ಬೆಲೆ ಇಲ್ಲಂಗಾಗಿದೆ. ಯಾಕಂದ್ರೆ ಸದಸ್ಯರ ಇದನ್ನ ಈಗ ಆಡಳಿತಾರೂಢ ಪಕ್ಷ ಏನಿದೆ ಅಲ್ಲ, ಇದು ಪ್ರಿಪ್ಲಾನ್ ಮಾಡಿದೆ. ಇದನ್ನ ಪ್ರಿಪ್ಲಾನ್ ಮಾಡಿ ಈ ತರ ತೊಂದರೆ ಮಾಡ್ಲಿಕ್ಕೆ ಬಂದಂತ ಸದಸ್ಯರು ಈ ನಮ್ಮನೆ ಕಷ್ಟಪಟ್ಟು ಓಟ ಹಾಕೋದು ನಾವು ಎಲ್ಲಿ ನೋಡಿರಕ್ಕಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿಂದ ಬರ್ತಾ ಇದ್ದೇವೆ. ನಮ್ಮಲ್ಲಿ ಇಷ್ಟು ನೋವಾಗಿದೆ ಅಂದ್ರೆ ಪ್ರತಿಯೊಬ್ಬ ಸದಸ್ಯನಿಗೂ ಅರೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಓಟ್ ಹಾಕಿದ್ದೇವೆ ಸರ್. ಹೌದು ಸರ್. ನಿಮ್ಮ ಒಂದು ನಮ್ಮ ಬದಾಮಿ ತಾಲೂಕಿನಲ್ಲಿ ಇನ್ನೂ ಒಂದು 30-40 ಮಂದಿ ಓಟ್ ಹಾಕಿಲ್ಲ. ಯಾಕಂದ್ರೆ ಪ್ರತಿಯೊಂದು ತಾಲೂಕಿನಿಂದ ಇಷ್ಟು ಓಟ್ ಹಾಕದೇ ಇರೋರು ಅಂತ ಇದರಿಂದ ಎಲ್ಲರಿಗೂ ನಾವು ಹೇಳ್ತೇವೆ. ಆಡಳಿತಾರೂಢ ಪಕ್ಷ ಏನಿದೆ ಅಲ್ಲ, ಇದು ಬಹಳ ಖಂಡನೆ ಮಾಡ್ತೀವಿ, ನಾವು ಖಂಡನೆ ಮಾಡ್ತೀವಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.